ಏನೇನು ಮಾನಸಿಕ ಸಮಸ್ಯೆ ಆಗತ್ತೆ ಅಂದರೆ ಈ ಟ್ರಾಮಾಸ್? ಎಸ್. ಕೆಲವರಿಗೆ ಹೆಣ್ಮಕ್ಕಳಿಗೆ ಎಸ್ಪೆಷಲಿ ಸೆಕ್ಷುವಲ್ ಅಬ್ಯೂಸ್ ಆಗಿರುತ್ತೆ ಚಿಕ್ಕ ವಯಸ್ಸಿನಲ್ಲಿ. ಎಸ್. ಮನೆ ವಾತಾವರಣ ಚೆನ್ನಾಗಿರಲ್ಲ, ಅಪ್ಪ ಕುಡಿಯೋದು, ಅಮ್ಮ ಕುಡಿಯೋದು, ಅಥವಾ ಮತ್ತೊಂದು ಮಗದೊಂದು. ಹೌ ಇಟ್ ಇಂಪ್ಯಾಕ್ಟ್ಸ್ ಆನ್ ದೆಮ್? ಮೈ ಗಾಡ್, ಎಷ್ಟು ಆಳವಾಗಿ ಇಳಿಯುತ್ತೆ ಅಂತ ಹೇಳಿದ್ರೆ ನಾವು ನಂಬಕ್ಕೆ ಆಗಲ್ಲ. ಅಂದರೆ ಪೂರ್ತಿ ನಮ್ಮ ಪರ್ಸನಾಲಿಟಿ ಅದರಿಂದನೇ ಮೇಜರಾಗಿ ಇನ್ಫ್ಲುಯೆನ್ಸ್ ಆಗುತ್ತಾ ಅನ್ನೋ ಲೆವೆಲ್ಗೆ ಅದು ಇಂಪ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ನಾನು ಮ್ಯಾಚ್ ದ ಫಾಲೋಯಿಂಗ್ ಥರ ಒಂದೊಂದೇ ಹೇಳ್ತೀನಿ. ಈಗ ತಂದೆ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡ್ತಾಯಿದ್ರು. ಗಲಾಟೆ ಅಂದರೆ ಲಿಟ್ರಲಿ ಅಮ್ಮನಿಗೆ ಹೊಡೆಯೋದು, ಬಡಿಯೋದು, ಅಥವಾ ತುಂಬ ಹೀನಾಯವಾದ ವರ್ಬಲ್ ಅಬ್ಯೂಸ್ ಅಂತ ಇಟ್ಕೊಳ್ಳಿ. ಸೊ ಮಗು ಎದ್ದು ಆಗಾಗ ಅದನ್ನು ನೋಡ್ತಾ ಇರೋದು, ಅಥವಾ ಅಪ್ಪ ಬಂದರು ಅನ್ನೋ ಟ್ರಾಮಾಗೆ ಒಳಗಾದರೆ ಅದಕ್ಕೆ ಆ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಓವರ್ ಆ್ಯಕ್ಟಿವ್ ಆಗಿ, ಅಂದರೆ ಆಂಗ್ಸೈಟಿ ಪ್ಯಾಟರ್ನ್ ಜಾಸ್ತಿ ಆಗಿ ತುಂಬ ಆ್ಯಂಕ್ಷಸ್ ಆಗೋದು, ತುಂಬ ಫಿಯರ್ ಬೇಸ್ಡ್ ಪರ್ಸ್ನಾಲಿಟಿ ಬರೋದು, ಆತ್ಮವಿಶ್ವಾಸದ ಕೊರತೆ ಆಗೋದು, ಚಿಕ್ಕ ವಿಷಯನೂ ಬೇಗ ಟ್ರಿಗರ್ ಮಾಡೋದು, ಅಥವಾ ಸಣ್ಣದಾಗಿ ಏನಾದರೂ ಬೇಜಾರು ಮಾಡಿದ್ರೆ ಅದರಿಂದ ಆಚೆ ಬರೋಕ್ಕೆ ಸಾಧ್ಯ ಆಗದೆ ಇರೋದು, ಏನೋ ಕೆಟ್ಟದೇ ಆಗುತ್ತೆ, ಕೆಟ್ಟದೇ ಆಗಬಹುದು ಅಂತ ವಿಪರೀತವಾದ ನೆಗೆಟಿವ್ ಥಾಟ್ಸ್ ಬಂಬಾರ್ಡ್ ಆಗೋದು, ಈ ಥರದ ಸಮಸ್ಯೆಗಳಿರ್ಬೋದು. ದೊಡ್ಡವರಾದ್ಮೇಲೂ ಇದು ಕ್ಯಾರಿ ಆನ್ ಆಗುತ್ತೆ. ಯಾವ ಏಜ್ ಬೇಕಾದ್ರೂ ಇರ್ಬೋದು. 60ನೇ ವರ್ಷದಲ್ಲೂ ತುಂಬ ಜನ ನಾವು ಇದನ್ನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ಬಿಡಿ ಮೇಡಮ್ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸು ನಿಮ್ಮ ದೇಹಕ್ಕೆ, ನಿಮ್ಮ ಡೇಟ್ ಆಫ್ ಬರ್ತ್ಗೆ, ನಿಮ್ಮ ಸುಪ್ತ ಮನಸ್ಸಿಗೆ ಅಲ್ಲ.